ಸೈಲೆಂಟ್ ಬಾಯ್ ಮುಜ್ಜು ಮುಸುಂಡಿನವನೇ ಅಲ್ಲ ಮುಗುಡು ಮುಸುಂಟದ ಸಂದೀಪ್ ಗೊಂಪರ್ಕಪ್ಪ ನಿಂಗೆ ಎಷ್ಟು ಸಲ ಹೇಳಿದೆ ನಾನು. ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಕಾಮಿಡಿ ಡೈಲಾಗ್, ಕಾಮಿಡಿ ವಿಡಿಯೋಗಳ ಮೂಲಕ ಸಾಕಷ್ಟು ಜನರ ಪ್ರೀತಿಯನ್ನ ಸಂಪಾದಿಸಿದವರು ಮಂಗಳೂರಿನ ಪಡೀಲ್ ನಿವಾಸಿ ಆಶಾ ಪಂಡಿತ್. ಕರಾವಳಿ ಮಂದಿಗಂತೂ ಆಶಾ ಪಂಡಿತ್ ಅವರು ಆಶಾ ಅಕ್ಕಂತಲೇ ಹತ್ತಿರವಾದವರು. ಅವರನ್ನ ಪ್ರೀತಿಯಿಂದ ಎಲ್ಲರೂ ಕೂಡ ಆಶಕ್ಕ ಅಂತ ಕರೀತಾ ಇದ್ರು. ಮಂಗಳೂರಿನ ಪಡೀಲ್ನಲ್ಲಿ ಒಂದು ಪುಟ್ಟ ಕ್ಯಾಂಟೀನ್ ಇಟ್ಕೊಂಡು ಜೀವನವನ್ನ ನಡೆಸ್ತಾ ಇದ್ದಂಥ ಆಶಾ ಪಂಡಿತ್ ಸೋಷಿಯಲ್ ಮೀಡಿಯಾ ಮೂಲಕ ಜನರಿಗೆ ಹತ್ತಿರವಾದವರು. ಆದ್ರೆ ಇದೀಗ ಆಶಾ ಪಂಡಿತ್ ಅವರು ವಿಧಿವಶರಾಗಿದ್ದಾರೆ ಅನ್ನೋ ಆಘಾತಕಾರಿ ಸುದ್ದಿ ಹೊರಬಿದ್ದಿದೆ. ನಿನ್ನೆ ರಾತ್ರಿ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಆಶಾ ಪಂಡಿತ್ ಅವರಿಗೆ ವಾಂತಿ ಶುರುವಾಗಿದೆ. ಹಾಗೆ ಮನೆಯಲ್ಲಿ ವಿಶ್ರಾಂತಿ ಪಡೆದಿದ್ದಾರೆ. ಬೆಳಗ್ಗೆ ಅಂಗಳದಲ್ಲಿದ್ದಂತಹ ಸಂದರ್ಭದಲ್ಲಿ ಅವರು ಕುಸಿದು ಬಿದ್ದಿದ್ದಾರೆ ಹೃದಯಾಘಾತವಾಗಿ. ಕೂಡಲೇ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರು. ಅಷ್ಟರಲ್ಲಿ ಅವರು ವಿಧಿವಶರಾಗಿದ್ದಾರೆ ಅನ್ನೋ ಮಾಹಿತಿ ಅವರ ಕುಟುಂಬದ ಮೂಲಗಳಿಂದ ಲಭ್ಯವಾಗಿದೆ. ಇನ್ನು ಆಶಾ ಅವರು ನಿಧನರಾಗಿದ್ದಾರೆ ಅಂತ ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ ಮೂಲಕ ಮಾಹಿತಿಯನ್ನ ಅವರ ಫಾಲೋವರ್ಸ್ಗೆ ಅವರ ಮನೆ ಮಂದಿ ಕೊಟ್ಟಿದ್ದಾರೆ. ಆದ್ರೆ ಅನೇಕರು ಇದು ಸುಳ್ಳು ಸುದ್ದಿ ಇರಬೇಕು ಅಂತ ಅಂದಾಜು ಮಾಡಿದ್ರು. ಯಾಕಂದ್ರೆ ನಿನ್ನೆ ತನಕ ಸೋಷಿಯಲ್ ಮೀಡಿಯಾ ಮೂಲಕ ಜನರೊಂದಿಗೆ ಕನೆಕ್ಟ್ ಆಗಿದ್ದಂತಹ ಆಶಾ ಪಂಡಿತ್ ಇದ್ದಕ್ಕಿದ್ದಂತೆ ಇಲ್ಲ ಅನ್ನೋದನ್ನ ಅರಗಿಸಿಕೊಳ್ಳೋದಕ್ಕೆ ಅವರ ಅಭಿಮಾನಿಗಳಿಗೆ ಸಾಧ್ಯವಾಗಿಲ್ಲ. ಹಾಗಾಗಿ ಬಹುತೇಕರು ಇದು ಸುಳ್ಳು ಸುದ್ದಿ, ಯಾರೋ ಕಿಡಿಗೇಡಿಗಳು ಸುಳ್ಳು ಪೋಸ್ಟ್ ಮಾಡಿದ್ದಾರೆ ಅಂತಲೇ ಅಂದಾಜಿಸಿದ್ರು. ಆದ್ರೆ ಆ ಬಳಿಕ ಅವರ ಕುಟುಂಬದವರನ್ನ ಸಂಪರ್ಕ ಮಾಡಿದಾಗ ಇದು ನಿಜ ಅನ್ನೋದು ಗೊತ್ತಾಗಿದೆ. ಇನ್ನು ಆಶಾ ಪಂಡಿತ್ ಅವರು ಮೂಲತಃ ತುಳು ರಂಗಭೂಮಿಯ ಕಲಾವಿದೆ. ಸಾಕಷ್ಟು ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ. ಪ್ರತಿಭಾನ್ವಿತ ಕಲಾವಿದೆಯಾಗಿ ಗುರುತಿಸಿಕೊಂಡಿದ್ರು. ಉತ್ತಮ ಹಾಡುಗಾರ್ತಿ ಕೂಡ. ನೀವು ಅವರ ವಿಡಿಯೋಗಳನ್ನ ನೋಡಿದ್ರೆ ಗಮನಿಸಬಹುದಾಗಿದೆ. ಸಾಕಷ್ಟು ಹಾಡುಗಳನ್ನ ಕೂಡ ಅವರು ಹಾಡಿ ಪೋಸ್ಟ್ ಮಾಡ್ತಾ ಇದ್ರು. ತಮ್ಮದೇ ಆದಂತಹ ಅಭಿಮಾನಿ ಬಳಗವನ್ನ ಸಂಪಾದಿಸಿದ್ರು. ಮಂಗಳೂರಿನ ಪಡೀಲ್ನಲ್ಲಿರುವಂತಹ ಅವರ ಮಿನಿ ಕ್ಯಾಂಟೀನ್ಗೆ ಅವರನ್ನ ಭೇಟಿಯಾಗೋದಕ್ಕೆ ಸಾಕಷ್ಟು ಜನ ಪ್ರತಿನಿತ್ಯ ಬರ್ತಾನೆ ಇದ್ರು. ಬಂದವರನ್ನ ಪ್ರೀತಿಯಿಂದ ಆಧರಿಸ್ತಾ ಇದ್ರು. ಅವ್ರ ಜೊತೆ ಒಂದಷ್ಟು ರೀಲ್ಸ್ ಮಾಡಿ ಖುಷಿ ಪಡ್ತಾ ಇದ್ರು. ಹಾಗೆ ಅವ್ರೇನಾದ್ರೂ ಪ್ರೀತಿಯಿಂದ ತನ್ನ ಸಹಾಯ ಮಾಡಿದ್ರೆ ಅದನ್ನ ಪ್ರೀತಿಯಿಂದಲೇ ಸ್ವೀಕರಿಸ್ತಾ ಇದ್ರು. ನೋಡಿ, ಇವರು ಫ್ಯಾನ್ಸ್ ನಂದು ದಾವಣಗೆರೆ ಮೂಡಿಗೆರೆಯಿಂದ ಬಂದಿದ್ದಾರೆ. ಶ್ರೇಯ ಎಂಕ್ ಮಸ್ತ್ ಖುಷಿ ಆಡ ಆರ್ ಆಂಕರ್ಗೆ ತುಯರ ಮಾತ್ರ ಬ್ಯೂಟಿಫುಲ್ ಎಲ್ಲೇರು ಪೊರ್ಲೊಲ್ಲೇರು. ನೋಡಿ, ಇಲ್ಲಿ ನಮ್ಮ ಫ್ಯಾನ್ಸ್ ಬಂದಿದ್ದಾರೆ. ನನಗೆ ತುಂಬಾ ಖುಷಿ ಆಯ್ತು ಅವ್ರು ಬಂದ ನೋಡಿ. ಹಾಗೆ ಸಾಕಷ್ಟು ಜನರಿಗೆ ಬರ್ತ್ಡೇ ವಿಶಸ್ ಇರ್ಬೋದು, ಅಥವಾ ಆನಿವರ್ಸರಿ ವಿಶಸ್, ಅಥವಾ ಯಾರಿಗಾದ್ರೂ ಯಾವುದೇ ರೀತಿಯಲ್ಲೂ ಕೂಡ ಶುಭಾಶಯ ತಿಳಿಸ್ಬೇಕಾದ್ರೆ ಅದನ್ನ ತಮ್ಮದೇ ಶೈಲಿಯಲ್ಲಿ ತಿಳಿಸ್ತಾ ಇದ್ರು. ಮುಖ್ಯವಾಗಿ ಅವರು ಚಿರಪರಿಚಿತವಾಗಿದ್ದು ಅವರ ಡೈಲಾಗ್ಗಳ ಮೂಲಕ. ತಮಗೆ ನೆಗೆಟಿವ್ ಕಮೆಂಟ್ಗಳನ್ನ ಹಾಕುವಂತ ಮಂದಿಗೆ ಆಶಾ ಪಂಡಿತ್ ಅವರು ಯಾವ ರೀತಿ ತಿರುಗೇಟನ್ನ ಕೊಡ್ತಾ ಇದ್ರು ಅನ್ನೋದನ್ನ ನೀವು ನೋಡಿರ್ತೀರ ಅವರ ವಿಡಿಯೋದಲ್ಲಿ. ಆ ಕಮೆಂಟ್ಗಳನ್ನ ಓದಿ ತಮ್ಮದೇ ಭಾಷೆಯಲ್ಲಿ ಅವರಿಗೆ ಕೌಂಟರ್ಗಳನ್ನ ಕೊಡ್ತಾ ಇದ್ರು. ತೇಡೆ ಮುಸುಂಡದಾಯ, ಮುಜು ಮುಸುಂಡದಾಯ, ಮರುವಾಯಿ ಮುಸುಂಡದಾಯ, ಹೀಗೆ ಬೇರೆ ಬೇರೆ ರೀತಿಯಾದಂತಹ ಡೈಲಾಗ್ಗಳ ಮೂಲಕ ಅವರನ್ನ ಕೌಂಟರ್ ಮೂಲಕ ಬಾಯಿ ಮುಚ್ಚುವ ಹಾಗೆ ಮಾಡ್ತಾ ಇದ್ರು. ಸೈಲೆಂಟ್ ಬಾಯ್ ಮುಜ್ಜು ಮುಸುಂಡಿನವನೇ ಅಲ್ಲ ಮುಗುಡು ಮುಸುಂಟದ ಸಂದೀಪ್ ಗೊಂಪರ್ಕಪ್ಪ ನಿಂಗೆ ಎಷ್ಟು ಸಲ ಹೇಳಿದೆ ನಾನು. ಇನ್ನು ಇನ್ಸ್ಟಾಗ್ರಾಮ್ ನಲ್ಲಿ ಸುಮಾರು 27,000ಕ್ಕೂ ಹೆಚ್ಚು ಫಾಲೋವರ್ಸ್ ಅನ್ನ ಹೊಂದಿದ್ರು. ಹಾಗೇನೆ ಬೇರೆ ಬೇರೆ ರೀತಿಯಲ್ಲಿ ಡೈಲಾಗ್ ಗಳನ್ನ ಹೇಳುವ ಮೂಲಕ ಕೆಲವೊಂದು ಸಾಮಾಜಿಕ ಕಳಕಳಿಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೂಡ ಕಾಮಿಡಿಯಾಗಿ ಅವರು ಗಮನವನ್ನ ಸೆಳೀತಾ ಇದ್ರು. ಅದರಲ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ, ರಕ್ಷಿತಾ ಶೆಟ್ಟಿ ವಿರುದ್ಧ ಎಸ್ ಕ್ಯಾಟಗರಿ ಅನ್ನೋ ಪದ ಪ್ರಯೋಗ ಮಾಡಿದ್ದು, ಜೊತೆಗೆ ಆಕೆಯ ಜೊತೆ ಒಂದಷ್ಟು ಜಗಳ ಮಾಡಿದ್ದು. ಈ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ ಪರವಾಗಿಯೂ ಕೂಡ ಅವರು ಧ್ವನಿಯನ್ನ ಎತ್ತಿದ್ರು. ಆಕೆಗೂ ಕೂಡ ವಿನ್ನರ್ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ನಿರಂತರವಾದಂತಹ ಸಪೋರ್ಟ್ ಅನ್ನ ಆಶಾ ಪಂಡಿತ್ ಅವರು ಮಾಡ್ತಾನೆ ಇದ್ರು. ಸದ್ಯಕ್ಕೆ ಅವರು ಇನ್ಸ್ಟಾಗ್ರಾಮ್ ನಲ್ಲಿ ಬೆಳೀತಾ ಇದ್ರು. ಅವರಿಗೆ ಒಳ್ಳೆ ಬೆಂಬಲ ವ್ಯಕ್ತವಾಗ್ತಾ ಇತ್ತು. ಇಂಥ ಸಂದರ್ಭದಲ್ಲೇ ಆಶಾ ಪಂಡಿತ್ ವಿಧಿವಶರಾಗಿರೋದು ಅವರ ಫಾಲೋವರ್ಸ್ ಏನಿದ್ದಾರೆ ಅವರಿಗೆ ದೊಡ್ಡ ಆಘಾತ. ಯಾರು ಕೂಡ ಈ ರೀತಿಯಾದಂತಹ ಸುದ್ದಿಯನ್ನ ಬೆಳ್ಳಂಬೆಳಗ್ಗೆ ಕೇಳ್ತೀವಿ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ನಿಜಕ್ಕೂ ಆಶಾ ಪಂಡಿತ್ ಅವರು ತಮ್ಮ ಫಾಲೋವರ್ಸ್ ಅನ್ನ ತಮ್ಮದೇ ಶೈಲಿಯಲ್ಲಿ ವಿಭಿನ್ನ ಕಂಟೆಂಟ್ ಗಳ ಮೂಲಕ ರಂಜಿಸ್ತಾ ಇದ್ರು. ಈ ಹಿಂದೆ ಅವರು ತಮ್ಮ ವಿಡಿಯೋ ಮೂಲಕ ಹೇಳ್ಕೊಂಡಿದ್ರು, ತನ್ನ ಮಿನಿ ಕ್ಯಾಂಟೀನ್ ಅನ್ನ ಸ್ವಲ್ಪ ಚೇಂಜ್ ಮಾಡಬೇಕು, ಅದನ್ನ ಅಪ್ಡೇಟ್ ಮಾಡಬೇಕು, ಒಂದಷ್ಟು ಹಣ ಸಿಕ್ಕಿದ್ರೆ ನಾನು ಖಂಡಿತ ಆಗ್ಲಿ ಇದನ್ನ ಇಂಪ್ರೂವ್ ಮಾಡ್ತೀನಿ ಅನ್ನೋ ಇಂಗಿತವನ್ನ ಕೂಡ ವ್ಯಕ್ತಪಡಿಸಿದ್ರು. ಸಾಕಷ್ಟು ಕನಸುಗಳಿದ್ವು. ಅವರು ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ವಿಡಿಯೋ ಮೂಲಕ ಮಾತಾಡ್ತಾ ಇದ್ರು. ಆದ್ರೆ ಅವರ ಆ ಎಲ್ಲ ಕನಸುಗಳಾಗೆ ಉಳಿದು ಹೋಗಿದೆ. ಆಶಕ್ಕ ಇನ್ನು ಕೇವಲ
ಕೇವಲ ನೆನಪಷ್ಟೇ. ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿಯನ್ನ ನೀಡಲಿ ಅಂತ ನಾವು ಕೂಡ ಆಶಿಸೋಣ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.